ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ. ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು, ಯಾಕಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು, ಸ್ವಲ್ಪ ಕೆಲಸಗಳಿತ್ತು. ಅದಕ್ಕೋಸ್ಕರ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ MBA ಮತ್ತು M.Com ಬಗ್ಗೆ ಮಾಡಿದ್ದೆ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮಾಸ್ಟರ್ ಆಫ್ ಕಾಮರ್ಸ್ ಬಗ್ಗೆ. ತುಂಬ ಜನ ಅವೆರಡೂ ಡಿಗ್ರಿನೂ ಮಾಡ್ದೇ ಕೋರ್ಸ್ ಮಾಡಿಕೊಂಡು ಜಾಬ್ನ ಹೇಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ವೀಡಿಯೋ ಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹಾಗೆ ಪೋಲಲ್ಲೂ 90% ಜನ ಬೇಕು ವೀಡಿಯೋ ಅಂತ ಕೇಳಿದ್ರಿ. ಹಾಗಾದರೆ ಬನ್ನಿ ವೀಡಿಯೋ ಕಡೆ ಹೋಗೋಣ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದೇನೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಎಲ್ಲರಿಗಿಂತ ಮೊದಲೇ ನೋಡ್ಬೋದು. ಇನ್ನು ವಿಷಯಕ್ಕೆ ಬರೋದಾದರೆ, ಕೋರ್ಸ್ ಮಾಡಿಕೊಂಡು ನಾವು ಜಾಬ್ನ ಪಡ್ಕೊಳ್ಬೋದಾ? ಆಲ್ಮೋಸ್ಟ್ ಎಲ್ಲರೂ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂದರೆ ಬ್ಯಾಚುಲರ್ಸ್ ಮುಗಿದ ಮೇಲೆ ಮಾಸ್ಟರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಡ್ರೀಮ್ ಜಾಬ್ನ ಪಡ್ಕೊಳ್ಬೇಕು ಅಂದರೆ ಬರೀ ಮಾಸ್ಟರ್ಸ್ ಸಾಕಾಗಲ್ಲ. ಈಗಿನ ಪ್ರೆಸೆಂಟ್ ಸ್ಕಿಲ್ಸ್ಗಳು ಏನೇನಿದೆ, ನೀವು MBA ಮಾಡಿ ಅಥವಾ M.Com ಮಾಡಿ ಅಥವಾ ಎನಿ ಡಿಗ್ರಿ ಮಾಡಿ, ನೀವು ಮಾಡಬೇಕು ಅಂತ ಇದ್ದರೆ ಜೊತೆಗೆ ಪ್ರೆಸೆಂಟಲ್ಲಿರೋ ಸ್ಕಿಲ್ಸ್ಗಳನ್ನ ನೀವು ಕಲಿತ್ರೆ ಮಾತ್ರ ನಿಮಗೆ ಜಾಬ್ನ ಪಡ್ಕೊಳಕ್ಕಾಗೋದು. ನೀವೆಲ್ಲಾದರೂ ಹೋದ್ರೇ ನೀವು ಯಾವ ಡಿಗ್ರಿ ಮಾಡಿದ್ದೀರಾ ಅಂತ ಕೇಳೋದಿಲ್ಲ, ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇದೆ ಅಂತ ಕೇಳೋದು. ಅದರಲ್ಲಿ ನಾನು ನಿಮಗೆ ಟಾಪ್ 4 and 5 ಈ ಕೋರ್ಸ್ಗಳನ್ನ ಮಾಡಿಕೊಂಡ್ರೆ 100% ನಿಮಗೆ ಪ್ಲೇಸ್ಮೆಂಟ್ ಆಗಿ ಜಾಬು IT-BT ಕಂಪ್ನಿನಲ್ಲೇ ಪಡ್ಕೊಳ್ಬೋದು. ಅದರಲ್ಲಿ ಬೆಸ್ಟ್ ಜಾಬ್ ಓರಿಯೆಂಟೆಡ್ ಶಾರ್ಟ್ ಟರ್ಮ್ 3 ಮಂತ್ಸ್ ಅಥವಾ 6 ಮಂತ್ಸಲ್ಲಿ ನೀವು ಆ ಕೋರ್ಸ್ಗಳನ್ನ ನೀವು ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಅದರಿಂದ ಜಾಬ್ನ ಪಡ್ಕೊಳ್ಳೋದಾಗಲಿ, ನಿಮ್ಗೆ ಇಷ್ಟ ಇರೋ ಜಾಬ್ಸ್ಗಳನ್ನೇ ನೀವು ಈಸಿಯಾಗಿ ಪಡ್ಕೊಳ್ಬೋದು. ಈ ಕೋರ್ಸ್ಗಳಿಗೆ ತುಂಬ ಫ್ಯೂಚರಲ್ಲಿ ಡಿಮ್ಯಾಂಡ್ಸ್ ಇದೆ. ನೀವು ಹೇಗೆ ಆ ಕೋರ್ಸ್ಗಳನ್ನ ನಿಮ್ಮ ಮನೆಯಿಂದನೇ ಆನ್ಲೈನಲ್ಲಿ ಪಡ್ಕೊಳ್ಬೋದು, ಆಫ್ಲೈನಲ್ಲೂ ಮಾಡ್ಕೊಳ್ಬೋದು. ಬಟ್ BCom ಮುಗಿದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ MBA ಅಥವಾ M.Com ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೆಲ್ಲ ರೆಗ್ಯುಲರ್ ತುಂಬ ಸ್ಟೂಡೆಂಟ್ಸು ಒಬ್ಬರು ಹೋದ್ರು ಅಂದರೆ ಎಲ್ಲರೂ ಅದಕ್ಕೇ ಹೋಗೋದು. BBAನಲ್ಲೂ ಅಷ್ಟೇ, BBA ಸ್ಟೂಡೆಂಟ್ಸ್ ಮುಗಿದ್ಮೇಲೆ MBA ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಡಿಗ್ರಿ ಇಸ್ ಎ ಕಾಮನ್, ಶಾರ್ಟ್ ಟರ್ಮ್ ಸ್ಕಿಲ್ಸು ಪ್ರೆಸೆಂಟ್ ಜನ್ರೇಷನ್ಗೆ AI ಏನು ಬೇಕು ಅನ್ನೋದು. ಮೊದಲನೇದು ಬಂದು ಡಾಟಾ ಅನಾಲಿಟಿಕ್ಸ್. ನಾನು ಫಸ್ಟ್ ಒನ್ನು ನಿಮಗೆ ಪ್ರಿಫರ್ ಮಾಡೋದೇ ಡಾಟಾ ಅನಾಲಿಟಿಕ್ಸ್. ಇದು ಫ್ಯೂಚರಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಯಾರ್ಯಾರು MBAನಲ್ಲಿ ಬಿಸ್ನೆಸ್ ಅನಾಲಿಟಿಕ್ಸ್ನ ನೀವು ಓದಬೇಕು ಅಂತ ಆಸೆ ಇರುತ್ತೆ, ಫಾರಿನರ್ಸ್ಗೆ ಎಲ್ಲ ಹೋಗಿ ಜಾಬ್ನ ಮಾಡಬೇಕು ಅಂತ ಆಸೆ ಇರುತ್ತೆ ನಿಮಗೆ, ಅಂಥವರು ಡಾಟಾ ಅನಾಲಿಟಿಕ್ಸ್ನ ಆನ್ಲೈನಲ್ಲೂ ಕೋರ್ಸ್ ಅವೈಲಬಲ್ ಇರುತ್ತೆ, ಹಾಗೆ ಆಫ್ಲೈನಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೀವು ಈ ಡಾಟಾ ಅನಾಲಿಟಿಕ್ಸ್ನ ಕಲ್ತ್ರಿ ಅಂತ ಅಂದರೆ ನಿಮಗೆ ಜಾಬು 100% ಸಿಕ್ಕೇ ಸಿಗುತ್ತೆ. ಇದು ಒಂದು ಫ್ಯೂಚರಲ್ಲಿ ಡಿಮ್ಯಾಂಡ್ ಆಗೋ ಸ್ಕಿಲ್ಸ್ ಇದೆ. ಡಾಟಾ ಅನಾಲಿಟಿಕ್ಸ್ ಅಂದರೆ ಬೇರೆ ಏನೂ ಇಲ್ಲ, ಒಂದಷ್ಟು ಡಾಟಾಗಳ ಬಗ್ಗೆ ನೀವು ರಿಸರ್ಚ್ ಮಾಡಿ ಅದನ್ನು ನೀವೇ ಕಲೆಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಅದನ್ನು ಪ್ರಾಜೆಕ್ಟ್ ವರ್ಕ್ ಥರ ಅದು ಕೋರ್ಸ್ನಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾರೆ. ಡಾಟಾ ಅನಾಲಿಸಿಸ್ನಲ್ಲಿ ಫಸ್ಟ್ ಸ್ಟೇಜ್ ಬಂದು ಡಾಟಾ ಕಲೆಕ್ಟಿಂಗ್. ನಾನು ಹೇಳಿದೆ ಅಲ್ವಾ, ಗೂಗಲ್ನಲ್ಲಿ ಸರ್ವೆ ಮಾಡಿ ನೀವು ಡಾಟಾನ ಕಲೆಕ್ಟ್ ಮಾಡಬೇಕಾಗತ್ತೆ. ಇದೇ ಥರ ಡಾಟಾ ಅನಾಲಿಟಿಕ್ಸ್ ಬಗ್ಗೆ ನಿಮಗೆ ಕೋರ್ಸಲ್ಲಿ ಇನ್ ಡೆಪ್ತಾಗಿ ಇನ್ ಡೀಟೇಲಾಗಿ ತುಂಬ ಹೇಳ್ಕೊಡ್ತಾರೆ. ಎರಡನೇದು ಬಂದು ಡಾಟಾ SQL. ಇದು ಅಂದರೆ ಸ್ವಲ್ಪ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ. ಡಾಟಾ ಅನಾಲಿಟಿಕ್ಸ್ ಕಲಿಯೋಬೇಕಾದ್ರೆ ಸ್ಟೆಪ್ಪು ಒಂದು 5 to 6 ಸ್ಟೆಪ್ಸ್ ಇರುತ್ತೆ ನಿಮಗೆ. ಅದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ನಿಮಗೆ SQL ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟೈಪೇ ಬರುತ್ತೆ. ನಿಮಗೆ ಡಾಟಾ ಅನಾಲಿಟಿಕ್ಸಲ್ಲಿ ಡಾಟಾ ಎಕ್ಸ್ಪ್ಲೋರೇಷನ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತಾ ಹೋಗ್ತಾರೆ. ಆ ಕೋರ್ಸ್ನ ನೀವು ಮುಗಿಸೋದ್ರಿಂದ ನೀವು ಅದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಿಮ್ಮ ರೆಸ್ಯೂಮಲ್ಲೂ ಒಂದು ನಿಮ್ಮ ಕರಿಕ್ಯುಲಮ್ ವಿಟಿ ಅಂತ ಕರೀತಾರೆ ಫ್ರೆಷರ್ಸಿಗೆ. ಎಕ್ಸ್ಪೀರಿಯನ್ಸ್ ಇರೋರು ರೆಸ್ಯೂಮ್ ಮಾಡಿದ್ರೆ ಅದನ್ನು ರೆಸ್ಯೂಮ್ ಅಂತ ಕರೀತಾರೆ. ಅದನ್ನು ಮಾಡೋದ್ರಿಂದ ನಿಮಗೆ ನಿಮ್ಮ ರೆಸ್ಯೂಮಲ್ಲೂ ಒಂದು ವೆಯ್ಟೇಜ್ ಇರುತ್ತೆ. ನೆಕ್ಸ್ಟು ಡಾಟಾ ಅನಾಲಿಟಿಕ್ಸಲ್ಲಿ SPSS ಶಾರ್ಟ್ ಫಾರ್ಮಲ್ಲಿದೆ. ಇದನ್ನೆಲ್ಲ ನಿಮಗೆ ಕೋರ್ಸ್ನಲ್ಲಿ ಹೇಳ್ಕೊಡ್ತಾರೆ. ನಿಮಗೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಕೋರ್ಸ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅನ್ನೋಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಡೆಪ್ತಾಗಿ ನಿಮಗೆ ಒಂದೇ ಕೋರ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಡಾಟಾ ಅನಾಲಿಟಿಕ್ಸು ಫ್ಯೂಚರಲ್ಲಿ ತುಂಬ ಡಿಮ್ಯಾಂಡ್ಸ್ ಇದೆ. ಯಾಕಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಹಾಗೆ ಗೂಗಲ್, ವಿಪ್ರೋ ಆ್ಯಂಡ್ ತುಂಬ ಥರ TCSನಲ್ಲೂ ಕೂಡ ಡಾಟಾ ಅನಾಲಿಟಿಕ್ಸ್ಗೆ ತುಂಬ ಡಿಮ್ಯಾಂಡ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಫಸ್ಟು ಡಾಟಾ ಅನಾಲಿಟಿಕ್ಸ್ನ ನಿಮಗೆ ಪ್ರಿಫರ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಶಾರ್ಟ್ ಟರ್ಮಲ್ಲಿ ನೀವು ಕಂಪ್ಯೂಟರ್ದು ಬೇಸಿಕ್ಕು, ಟ್ಯಾಲಿ ಇದೆಲ್ಲ ನಾರ್ಮಲ್ ಕಲಿತೇ ಇರ್ತೀರ. MBA ಮಾಡ್ತಿದ್ದೀರ ಅಂದಮೇಲೆ ಇದೆಲ್ಲ ನಾರ್ಮಲ್ ಗೊತ್ತೇ ಇರುತ್ತೆ ನಿಮಗೆ. ಇದನ್ನೆಲ್ಲ ನೀವು ನಿಮ್ಮ ಲ್ಯಾಪ್ಟಾಪ್ನಲ್ಲೇ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟು ಡಾಟಾ ಸೈನ್ಸ್, ಇದು ರಿಲೇಟೇಬಲ್ ಆಗಿರುತ್ತೆ. ಡಾಟಾ ಸೈನ್ಸ್, ಈ ಡಾಟಾ ಸೈನ್ಸು ಕೂಡ ಡಾಟಾ ಅನಾಲಿಟಿಕ್ಸ್ ಆ್ಯಂಡ್ ಡಾಟಾ ಸೈನ್ಸ್ ನಾನು ಮಾಡಬೇಕು ಅಂದ್ಕೊಂಡಿರೋ ಕೋರ್ಸ್ಗಳು. ಫ್ಯೂಚರಲ್ಲಿ ಡಿಮ್ಯಾಂಡ್ ಇರೋ ಕೋರ್ಸ್ಗಳನ್ನ ನಿಮಗೆ ನಾನು ಪ್ರಿಫರ್ ಮಾಡ್ತೀನಿ. ಬೇರೆ ಯಾವುದ್ಯಾವುದೋ ಯಾರೋ ಹೇಳಿದ್ದನ್ನೆಲ್ಲ ನಿಮಗೆ ಪ್ರಿಫರ್ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಆಗಬೇಕು. ಹಾಗೆ ಫ್ಯೂಚರಲ್ಲಿ ಇದು ಒಂದು 15 to 20 ಇಯರ್ಸ್ವರೆಗೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ ಹಾಗೆ, ರೋಬೋಟಿಕ್ಸ್ ಬಂದ ಹಾಗೆ ಕೋರ್ಸ್ಗಳಿಗೆ, ಸ್ಕಿಲ್ಸ್ಗಳಿಗೆ ವ್ಯಾಲ್ಯೂ ಇರೋದಿಲ್ಲ. ನಾನು ಆ ಥರ ನಿಮಗೆ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಿಲ್ಲ ಆ್ಯಂಡ್ ನಿಮಗೆ ಆ ಸ್ಕಿಲ್ಸ್ ಬಗ್ಗೆನೂ ಹೇಳ್ತಿಲ್ಲ. ನಿಮಗೆ ಫ್ಯೂಚರಲ್ಲಿ ಒಂದು 20-25 ಇಯರ್ಸು ನಿಮಗೆ ಯಾವುದೇ ಕಾರಣಕ್ಕೂ ಈ ಸ್ಕಿಲ್ಸು ಹೋಗಬಾರ್ದು, ನಿಮಗೆ ಯೂಸ್ಫುಲ್ ಆಗಬೇಕು. ನೀವು ಬರೀ MBA ಮಾಡಿಕೊಂಡು M.Com ಮಾಡಿಕೊಂಡು ಜಾಬ್ ಪಡ್ಕೊಳ್ತೀನಿ ಅಂದರೆ ಅದೆಲ್ಲ ಕನಸು. ಸಿಗುತ್ತೆ ಜಾಬು, ಬಟ್ ಲೋ ಸ್ಯಾಲರಿ ಇರುತ್ತೆ, ನಿಮಗೆ ಬಿಲೋ 20 ಇರುತ್ತೆ. ನೀವು ಏನಾದರೂ ಸ್ಕಿಲ್ಸ್ನ ಕಲಿತ್ರೆ
ಅದ್ರ ಮೇಲೆ ಮಾತ್ರ ನಿಮಗೆ ಕೆಲಸ ಸಿಗೋದು. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟು ಥರ್ಡ್ ಒನ್ ಬಂದರೆ ಫ್ರಂಟ್ ಎಂಡ್ ಡೆವಲಪರ್ ಅಂತ ಬರುತ್ತೆ. ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಇದು ಆಫ್ಲೈನಲ್ಲೂ ಸಿಗುತ್ತೆ. ಫ್ರಂಟ್ ಎಂಡ್ ಡೆವಲಪರ್ ಕೆಲಸ ಏನಂತ ಅಂದರೆ, ಒಂದು ಕಂಪನಿಯಲ್ಲಿ ಫ್ರಂಟ್ ಎಂಡ್ ಡೆವಲಪರ್ ಅಂದರೆ ನಿಮಗೆ ಫ್ರಂಟ್ ಪೇಜಸ್, ಅದು ನೀವು ಕೋರ್ಸ್ಗೆ ಹೋದ್ರೇ ಅರ್ಥ ಆಗೋದು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಫ್ರಂಟ್ ಎಂಡ್ ಡೆವಲಪರ್ ಇದು ಥರ್ಡ್ ಒನ್. ಆದರೆ ಇದೇ ಥರದ್ರಲ್ಲಿ ಬ್ಯಾಕ್ ಎಂಡ್ ಡೆವಲಪರ್ ಅಂತಲೂ ಬರುತ್ತೆ. ಅದ್ರ ಬಗ್ಗೆ ನಾನು ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಫ್ರಂಟ್ ಎಂಡ್ ಡೆವಲಪರಲ್ಲಿ ನಿಮಗೆ ಬರೋದು HTML ಬರುತ್ತೆ, CSS ಬರುತ್ತೆ, ಬೇಸಿಕ್ ಜಾವಾ ಸ್ಕ್ರಿಪ್ಟ್ ಕಲಿತೀರಾ, ಅಡ್ವಾನ್ಸ್ ಜಾವಾ ಸ್ಕ್ರಿಪ್ಟ್ ಕಲಿತೀರಾ, ರಿಯಾಕ್ಟ್ ಕಲಿತೀರಾ, GIT ಕಲಿತೀರಾ, ರೆಸ್ಪಾನ್ಸಿವ್ ವೆಬ್ ಡಿಸೈನ್ಸ್. ಈಗ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಮಾಡೋದ್ರಲ್ಲಿ ಫ್ರಂಟಲ್ಲಿ ಬರುತ್ತೆ ಅಲ್ವಾ, ಡಿಸ್ಪ್ಲೇನಲ್ಲಿ ನಿಮಗೆ ಫೋಟೋಸು, ಅದ್ರ ಡೀಟೇಲ್ಸು, ಅದನ್ನು ಹೇಗೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟು ನೀವು ಅದನ್ನು ಮಾಡ್ತೀರಾ, ಅದನ್ನೇ ಫ್ರಂಟ್ ಎಂಡ್ ಡೆವಲಪರ್ ಕೆಲಸ ಅಂತ ಹೇಳೋದು. ಕೋಡಿಂಗ್ ಮಾಡೋದಿರ್ಬೋದು, ಫ್ರಂಟ್ ಪೇಜ್ ಅಂದರೆ ಒಂದು ಡಿಸೈನ್, ವೆಬ್ ಡಿಸೈನ್ ನೀವು ಕಲಿತ್ರೆ ಗೊತ್ತಾಗುತ್ತೆ ನೋಡಿ. ಫ್ರಂಟ್ ಎಂಡ್ ಡೆವಲಪರ್, ಬ್ಯಾಕ್ ಎಂಡ್ ಡೆವಲಪರ್, ಇದಕ್ಕೆಲ್ಲ ಪ್ಯಾಕೇಜಸ್ಸು ಎಷ್ಟಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಸಬ್ ಕೋರ್ಸ್ಗಳಿಗೆ ಪ್ಯಾಕೇಜಸ್ಸು ಇಂಡಿಯಾದಲ್ಲಿ ಪರ್ ಆ್ಯನಮ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬ್ಯಾಕ್ ಎಂಡ್ ಡೆವಲಪರು ಕೂಡ ಸೇಮ್ ಟು ಸೇಮ್ ಇದೇ ಥರ. ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಡೆವಲಪರ್ಗೆ ಕ್ಲೈಂಟ್ ಸೈಡು HTML, CSS, ಬೂಟ್ಸ್ಟ್ರ್ಯಾಪ್, ಜಾವಾ ಸ್ಕ್ರಿಪ್ಟ್, ಸೀಕ್ವೆನ್ಸ್ ಫ್ರಂಟ್ ಎಂಡ್ ಡೆವಲಪರ್ ಕೆಲಸ ಇದು. ಸರ್ವೇ ಸೈಡು ಬ್ಯಾಕ್ ಎಂಡ್ ಡೆವಲಪರು ಪೈಥಾನು, SQL, MySQL ಅಂದರೆ ರಿಲೇಟೆಡು. ನೀವು ಫುಲ್ ಸ್ಟಾಕ್ ಡೆವಲಪರ್ ಇವೆರಡೂ ಕಲಿತ್ರೆ ನಿಮಗೆ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಕಲಿತ್ರೆ ಫುಲ್ ಸ್ಟಾಕ್ ಡೆವಲಪರ್ ಪರ್ ಆ್ಯನಮ್ ನಿಮಗೆ 15 to 20 lakhs ಇದೆ. ನಿಮ್ಗೆ ಇನ್ಕ್ರಿಮೆಂಟ್ ಬಂದು ಎಬೋವ್ 50 lakhs to 70 lakh ಇದೆ ಆ್ಯನಮಿಗೆ. ನೆಕ್ಸ್ಟು ಅಡ್ವಾನ್ಸ್ ಫುಲ್ ಸ್ಟಾಕ್, ಇದನ್ನು ನೀವು ಕಲ್ತ್ರಿ ಅಂದರೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಡೆವಲಪರ್ ಕಲ್ತ್ರಿ ಅಂತ ಅಂದರೆ ಇದು ನಂಬರ್ 3 ತರ್ತಿದ್ದೀನಿ ನಾನು. ಇದಂತೂ ತುಂಬ ಫ್ಯೂಚರಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ನೀವು ಇಲ್ಲ ಒಂದು ಫ್ರಂಟ್ ಎಂಡ್ ಡೆವಲಪರ್ ಕಲೀರಿ, ಇಲ್ಲ ಬ್ಯಾಕ್ ಎಂಡ್ ಡೆವಲಪರ್ ಕಲೀರಿ, ಇಲ್ಲ ಫುಲ್ ಸ್ಟಾಕ್, ಅವೆರಡೂ ಇರೋದು ಕೋರ್ಸ್ನು ನೀವು ಒಟ್ಟಿಗೆ ಮಾಡ್ಬೋದು. ಬೋತ್ ಅಂದರೆ ನೀವು ಫ್ರಂಟ್ ಎಂಡ್ ಡೆವಲಪರ್ ಮಾಡಿದ್ರೆ ಅಯ್ಯೋ ಬ್ಯಾಕ್ ಎಂಡ್ ಮಾಡಬಾರ್ದು, ಆ ಥರ ಎಲ್ಲ ನಿಮಗೆ ಕ್ವಶನ್ಸ್ ಇರುತ್ತೆ. ಫುಲ್ ಸ್ಟಾಕು ನಿಮಗೆ ಆಪ್ಷನ್ಸ್ ಇರುತ್ತೆ, ನೀವು ಅದನ್ನಾದರೂ ಮಾಡ್ಕೊಳ್ಬೋದು. ನಿಮ್ಮ ಡ್ರೀಮ್ನ ನೀವೇ ಅಚೀವ್ ಮಾಡಬೇಕು. ಬರೀ ಡಿಗ್ರಿ ತೊಗೊಳೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಜಾಬ್ ಸಿಗುತ್ತೆ ಅನ್ನೋ ಕನಸು ಕಾಣ್ಕೊಂಡು ಕೂತ್ಕೋಬೇಡಿ. ಸ್ಕಿಲ್ಸ್ಗಳನ್ನ ಕಲಿಯೋದನ್ನು ಟ್ರೈ ಮಾಡಿ. ನಿಮ್ಮ ಸಕ್ಸಸ್ಸು ನಿಮ್ಮ ಕೈಲೇ ಇದೆ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ. ಯಾಕಂದರೆ ಈಗ ಬ್ಯಾಚುಲರ್ ಆಫ್ ಮುಗಿಸಿದ್ದೀವಿ, ಇಲ್ಲೇ ಗೊತ್ತಾಗ್ತಿದೆ ನಮಗೆ ನಮ್ಮ ಡಿಗ್ರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಎಲ್ಲೇ ರೆಸ್ಯೂಮ್ ಹಿಡ್ಕೊಂಡು ಹೋದ್ರೂ ಬರೀ 18,000 ಕೊಡ್ತಾರೆ ಅಷ್ಟೇ. 18,000 ಮೇಲೆ ₹1 ಕೊಡೋಲ್ಲ ಫ್ರೆಷರ್ಸಿಗೆ. ಎನಿ ಸ್ಕಿಲ್ಸ್ ಇಲ್ಲ ನಮ್ಮ ಹತ್ರ, ಎಲ್ಲೋ ಒಂದು ಕಡೆ ಬ್ಯಾಚುಲರ್ಸ್ ಮಾಡ್ಕೊಂಡಿರ್ತೀವಿ. ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ. ಡೋಂಟ್ ಸ್ಟಾಪ್ ಅಂಟಿಲ್ ಯುವರ್ ಪ್ರೌಡ್, ಪ್ಯಾರೆಂಟ್ಸ್ ಪ್ರೌಡ್. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫಾಲೋ ಮಾಡಿ. ನಿಮ್ದು ಒಂದು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಓಕೆ, ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. Success on depends you only.